ಅದಕ್ಕಿಂತ ಮೊದಲು ಉತ್ತರ ಕರ್ನಾಟಕದ ಜನಗಳೆಂದರೆ ಮಗಳಿಗೆ ತಗೊಳ್ಳಿ ಮನೆನ ಇಲ್ಲೇ ಯೋಗ ಮಾಡ್ತಾ ಇದ್ವಿ. 25ರಲ್ಲಿ ಇದನ್ನ ಓಪನ್ ಮಾಡಿದ್ವಿ ನಾವು. 40 ಜನ ಇದ್ವಿ ಅಮ್ಮಿ ಮನೇಲಿ. ಶಿವರಾಜ್ ಕುಮಾರ್ ಮದುವೆ ಆಗಿದ್ವಿ. ಅಪ್ಪಾಜಿ ಅವ್ರಿಗೆ 3 ವರ್ಷ ಮನೇಲಿ ಮಲಗಿದ್ದಾರೆ. ಅವ್ರಿಗೆಲ್ಲ ಸಮಾಧಾನ ಮಾಡಿ ಅವರೆಲ್ಲ ಯಾರು ಅಲ್ಲಿಗೆ ಹೋಗ್ಲೇ ಇಲ್ಲ. ಪಕ್ಕದ ಮನೆಯವರು ಸುದರ್ಶನ್ ಸೇವಕರು ಅಂತೇಳಿ ಲಕ್ಷಾಂತರ ಫೋಟೋ ಆಗಿರ್ಬೋದು ಈ ಫೋಟೋ ಮುಂದೆ. ಇದೊಂದು ವಿಶೇಷ ಈ ಮನೆಯಲ್ಲಿ. ಇಲ್ಲೇ ಮಲ್ಕೊಳ್ತಾ ಇದ್ರು ಅಪ್ಪಾಜಿ. ಇಲ್ಲೇ ಮಲ್ಕೊಳ್ತಾ ಇದ್ರು ಅಪ್ಪಾಜಿ. ಇದೇ ಜಾಗದಲ್ಲಿ ಮಲ್ಕೊಳ್ತಾ ಇದ್ರು. ಜಾಗ ಅಂದ್ರೆ 3 ವರ್ಷದಲ್ಲಿ ಅವರು ಆಮೇಲೆ ಆ ಮನೆ ಖಾಲಿ ಅವ್ರು ಅಲ್ಲಿ ಹೋದ್ರು. ನಾವು ಇಲ್ಲೇ ಕಂಟಿನ್ಯೂ ಮಾಡ್ತೀವಿ. ಇದೊಂದು ವಿಶೇಷ ಈ ಮನೆಯಲ್ಲಿ. ನೀವು ನಂಬ್ತಿರೋ ಬಿಡ್ತಿರೋ ಈ ಫೋಟೋ ಹಾಕಿದ್ಮೇಲೆ ಒಂದು ಲಕ್ಷಾಂತರ ಫೋಟೋ ಆಗಿರ್ಬೋದು ಈ ಫೋಟೋ ಮುಂದೆ. ಲಕ್ಷಗಟ್ಲೆ. ಇನ್ನೊಂದು ವಿಷಯ ಹೇಳ್ಬೇಕು, ಈ ಪಕ್ಕದ ಮನೆಯವರು ಸುದರ್ಶನ್ ಸೇವಕರು ಅಂತೇಳಿ ಅವ್ರು ಗೃಹ ಪ್ರವೇಶ ಮಾಡಿದ್ರು. ಅಲ್ಲಿ ಬರೋ ಜನ ಯಾರು ಅಲ್ಲಿಗೆ ಹೋಗ್ಲೇ ಇಲ್ಲ. ಎಲ್ಲ ನಮ್ಮನೆಗೆ ಬರೋರು ಫೋಟೋ ನೋಡ್ಬಿಟ್ಟು ಸಾರು ನೋಡ್ತಾ ಮಾಡ್ತೀವಿ. ನಾವು ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ, ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ಕಾಣೋದು ಕ್ಲೀನಾಗಿ ಅಲ್ಲಿ ನಿಂತ್ಕೊಂಡು ಇಲ್ಲಿ ಕಾಣ್ತಾ ಇದೆ. ಎಲ್ಲ ಇಲ್ಲಿಗೆ ಬಂದ್ಬಿಡೋರು. ಇಲ್ಲಿಗೆ ಬಂದು ನಿಂತ್ಕೊಂಡು ಫೋಟೋ ತಗೊಂಡು ರಾತ್ರಿ ನಂಬಲ್ಲ ನೀವು, ರಾತ್ರಿ 1 ಗಂಟೆ ಆಗಿದೆ ನೈಟ್. ನಾವು ಆರಾಮಾಗಿ ಕುತ್ಕೊಂಡು ಅವ್ರು ಬಂದವ್ರಿಗೆಲ್ಲ ಸಮಾಧಾನ ಮಾಡಿ ಅವರೆಲ್ಲ ಎಷ್ಟು ಜನ ಬರ್ಲಿ ಫೋಟೋ ತೆಗೆಸ್ಕೊಂಡು ಕಳ್ಸಿಕೊಟ್ಟಿದ್ದೀವಿ. ಖುಷಿ ಪಟ್ಕೊಂಡು ಹೋಗುದು. ಯಾಕೆಂದ್ರೆ ನಮ್ಗೆ ಅದು ಬಿಟ್ರೆ ಬೇರೆ ಇನ್ನೇನಿದೆ. ಅದೇ ಅದೇ ಅಮ್ಮ ತಾಯಿ ರೇಣುಕ ಉಧೋ 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 ಅಮ್ಮ ಅಪ್ಪಾಜಿ ಅವ್ರಿಗೆ 3 ವರ್ಷ ಮನೇಲಿ ಮಲಗಿದ್ದಾರೆ. ಇಲ್ಲೇ ಮಲಗಿದ್ದಾರೆ 3 ವರ್ಷ. ಇದೇ ಜಾಗದಲ್ಲಿ ಮಲ್ಕೋತಾ ಇದ್ದಾರೆ 3 ವರ್ಷ. ಈ ಮನೆಯಿಂದನೇ ಶಿವರಾಜ್ ಕುಮಾರ್ ಮದುವೆ ಆಗಿದ್ದು. ಈ ಮನೆಯಿಂದನೇ ಪುನೀತ್ ರಾಜಕುಮಾರ್ ಮದುವೆ ಆಗಿದ್ದು. ಇಲ್ಲೇ ಚಪ್ರ ಹಾಕಿದ್ದದ್ದು ನಾವು. ಇಲ್ಲೇ ಇದ್ರ ಅವಾಗ ಎಲ್ಲರೂ ಇಲ್ಲಿ 40 ಜನ ಇದ್ವಿ ಅಮ್ಮಿ ಮನೇಲಿ. ಇದು ಬಿಗಿನಿಂಗ್ ಫಸ್ಟ್ ಆಫ್ಟರ್ ದ ಚೆನ್ನೈ ಮದ್ರಾಸ್ ಇದೇ ಮನೆ ಎಲ್ಲರೂ. 85ರಲ್ಲಿ ಇದನ್ನ ಓಪನ್ ಮಾಡಿದ್ವಿ ನಾವು. 85 ಓಪನ್ ಮಾಡಿದ್ದಮ್ಮ. ಅಪ್ಪಾಜಿ 3 ವರ್ಷ ಇಲ್ಲೇ ಮಲಗಿದ್ದಾರೆ. ಅಂದ್ರೆ 3 ವರ್ಷ ಇಲ್ಲಿದ್ರು. 3 ವರ್ಷ ಬಹಳ ಒಳ್ಳೆಯದು. ಎಲ್ಲ ಒಂದು ಕುಟುಂಬವಾಗಿ ಇಲ್ಲೇ ಇದ್ರಮ್ಮ. ಇಲ್ಲೇ ಇತ್ತು, ಇಲ್ಲೇ ಯೋಗ ಮಾಡ್ತಾ ಇದ್ರು. ಇಲ್ಲಿಂದಾನೆ ಶೂಟಿಂಗ್ ಹೋಗ್ತಾ ಇದ್ರು. ಏನೋ ಮಗಳ ಕೈ ಮಗಳ ಅಂತಂದ್ರೆ ಅದೇ ಅನ್ನಲ್ಲ, ಇಲ್ಲೇ ಇದಾರೆ ಅವರು ಅನ್ನುವಂತ ಭಾವನೆ ನಮಗೆ ಅನಿಸುತ್ತಲ್ಲ, ಅದು ಸುಳ್ಳಲ್ಲ. ಈ ಒಂದು ಸ್ಥಳನೇ ನಮಗೆ ಸಿಕ್ಕದ್ದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೋಬೇಕು ಅಲ್ವಾ. ಫಸ್ಟ್ ನಾವು ಮದ್ರಾಸ್ ಬಿಟ್ಮೇಲೆ ಫಸ್ಟ್ ಮನೆ ತಗೊಂಡೈತಿ ಇದು. ಅಮ್ಮ ಅಪ್ಪಾಜಿ ಅವ್ರು ಹೇಳ್ಬಿಟ್ಟು ನನ್ನ ಮಗಳಿಗೆ ತಗೊಳ್ಳಿ ಮನೆನ. ದೊಡ್ಡ ಮಗಳಿಗೆ ತಗೋ ನಿಮ್ ಫಸ್ಟ್ ಅಂತ ಹೇಳಿ ಅಕ್ಕ ಹೇಳಿದ್ದು ನಿಮಗೆ. ಅಮ್ಮ ಅಪ್ಪಾಜಿ ಅವರು ಅಪ್ಪಾಜಿ ಹೇಳಿದ್ದು ಅಮ್ಮನಿಗೆ ಫಸ್ಟ್ ಅವ್ಳು ತಗೋ ಮನೆ. ಆಮೇಲೆ ಇಲ್ಲಿಂದ ಆಮೇಲೆ ಇಲ್ಲಿಂದ ಆಮೇಲೆ ನಾವೇ ತಗೊಳ್ಳೋಣ. ಅವ್ಳು ಇಟ್ಬಿಟ್ಟು ಅವ್ಳು ಇಲ್ಲೇ ಇರ್ಲಿ, ನಾವು ಅಲ್ಲಿ ಶಿಲ್ಪಾಗೋಣ ಅಂತ. ನೋಡಿ 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 ಅವಾಗಿನ ವಾಣಿ ಎಲ್ಲಿದೆ ಅಲ್ವಾ. ತುಂಬಾ ಇದು ಈ ನೆಲದ ನಮಗ್ ಪುಣ್ಯ ಸಿಗ್ತಲ್ಲ. ಹೇಳಿದ ವಿಷಯ ಕೇಳಿದ್ರೆ ಸರ್, ಇದು ಮನೆ ಅಲ್ಲ ಸರ್, ಸ್ವರ್ಗ ಕಲಾ ಕುಟುಂಬ ಸರ್. ಇಂಥ ನಮಗೆ ಇಲ್ಲಿ ಬರೋ ಭಾಗ್ಯ ಸಿಗ್ತದೆ. ಇಲ್ಲ ನೀವೆಲ್ಲ ಬಂದು ನಮ್ಮ ಭಾಗ್ಯ ಕೂಡ ಇದು. ಭಾಗ್ಯ ಕೂಡ ಎಲ್ಲರಿಗೂ ಸಿಗ್ಬೇಕಲ್ಲ ಈ ಒಂದು ಖುಷಿ. ನಮ್ಮ ಫೋಟೋ ನಾವು ಈಗ ತೆಗಿಬಹುದಾ? ಎಷ್ಟು ಬೇಕಾದ್ರೂ ತಗೋಬಹುದು. ಇಲ್ಲ, ನಂದು ಲಾಸ್ಟ್ ಎಲ್ಲಾರ್ದು ಮುಗಿಲಿ. ಅಮ್ಮ ದೀರ್ಘಾಂಡ ನಮಸ್ಕಾರ ಮೇಡಮ್. ಯಾರೇ ಬರಲಿ ಈ ಮನೆಗೆ ಅಲ್ಲಲ್ಲ, ಈ ಸಾದಾ ಡ್ರೆಸ್ ಯಾವಾಗ್ಲೂ ಅಪ್ಪಾಜಿ ಹಾಕೋದ್ರು. ಇದು 2 ಕನಸು. ಆ ಡ್ರೆಸ್ ಹಾಕೊಂಡಿದ್ದಕ್ಕೆ ಪಾರ್ವತಿ ನೀನು ಸೀರೆ ಉಟ್ಕೊಂಬಂತ ಯಾರೋ
ಇಂಥ ಡ್ರೆಸ್ ಅಲ್ಲಿ ಇಲ್ವಲ್ಲ ಅಂತ ನೋಡಿ ಹೇಗಿದೆ ಅದನ್ನ ಇವ್ರಿಗೆ ಅದು ಒಂದು ನಾವು ತಿಳ್ಕೊಳ್ಳೋದು ಬಹಳ ಅಂದ್ರೆ ಬಹಳ ಇದೆ, ಅಷ್ಟಿಲ್ಲ ಈಗ ತಿಳ್ಕೊಳ್ಳೋದು ಇವಾಗ್ಲೂ ಬಹಳ ಇದೆ. ನಾನು ಫೋನ್ ಮಾಡ್ತೀನಿ ಓಕೆ ನನಗೆ ಎಂಜಾಯ್ ಇದೆ. ನಾನು ಇಲ್ಲಿ ಬೆಂಗಳೂರಲ್ಲಿ ಅದೇ ಹೇಳಿದ್ದೀನಿ ನಮ್ಮವ್ರು ಸಿಕ್ಕೂಡ್ಲೆ ಖುಷಿ ಅಂದ್ರೆ ಅವರು ಈಗ ನಮ್ಮ ಕಡೆ ನಮ್ಮ ಮಾತುಗಳನ್ನ ನಾವು ಮಾತಾಡೋದು ಅಂದ್ರೆ ನಮ್ಮ ಒಂದು ಮಾತನ್ನ ನಾವು ಸಂತೋಷವಾಗಿ ಇದ್ ಮಾಡ್ಕೋತಿದ್ವಿ. ಇಲ್ಲಿ ಮಾತುಗಳನ್ನೇ ಇದು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಜನ ನಮ್ಮ ಮಾತುಗಳು ಹೆಂಗಿರ್ತಾವ ಉತ್ತರ ಕರ್ನಾಟಕದ ಜನಗಳೆಂದರೆ ಯಾರು ಬಂಗಾರದ ಮನುಷ್ಯ, ಕರ್ನಾಟಕದ ರತ್ನ, ಕರ್ನಾಟಕದ ಮಣ್ಣು, ಕರ್ನಾಟಕದಲ್ಲಿ ಹುಟ್ಟಿದಂತ ಈ ಪ್ರತಿಭೆಗಳು ಅವರ ಆಶೀರ್ವಾದದಲ್ಲಿ ಬೆಳಿಬೇಕಲ್ಲ, ಇನ್ನೆಲ್ಲಿ ಹೋಗ್ಬೇಕು ಅವು? ಇಲ್ಲ, ಇದು ನಾಟಕ ನಾನ್ ಫಸ್ಟ್ ಮಾಡಿದ್ ನಾನೇ. ರಾಮರಾವ್ ದೇಸಾಯಿ ಅವರು ಭದ್ರನ್ ಪಾತ್ರ ಮಾಡಿದ್ರು, ನಾನೇ ದುರ್ಗಿ ಪಾತ್ರ ಫಸ್ಟ್ ಮಾಡಿದ್ದು ಸಿನಿಮಾಕ್ಕಿಂತ ಮೊದ್ಲು. ಅದಕ್ಕೆ ಧ್ವನಿ ಇನ್ನೂ ಹಂಗೆ ಇದ್ರದಿಲ್ಲ, ದೇವಿದಾದಾಗ ಹಾಗಾಗಿದ್ದು. ಆಮೇಲೆ ಸಂಪತ್ತಿ ಸವಾಲ್ ನಮ್ದು ಆದ್ಮೇಲೆ ಸಿನಿಮಾ ಆಮೇಲೆ ಆಯ್ತು. ದುರ್ಗಿ ಕವಿಗದೆ ಉತ್ತರ ಕರ್ನಾಟಕದವರು ಕೊಟ್ಟರು ಇನ್ನು ಮುಂದೆ ಮಾಡೋಣ. ಅಪ್ಪ ಅಮ್ಮನ ಆಶೀರ್ವಾದ ಇತ್ತಂದ್ರೆ ನೀವೇ ಈಗ ಅಪ್ಪ ಅಮ್ಮ ಇದ್ದಂಗಿದ್ರೆ ವಿಶ್ವನಾಥ್ ಅವರಿಗೆ ಒಂದು ಆಶೀರ್ವಾದ ಮಾಡ್ಬಿಡ್ರಿ. ಬಹಳ ಸಂತೋಷ, ಎಲ್ಲರಿಗೂ ಸಂತೋಷ, ತುಂಬಾ ಖುಷಿ. ಕೊನೆಯದಾಗಿ ಎಲ್ಲರಿಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ದಿನದ ಈ ಸಂದರ್ಭಕ್ಕೆ ಬಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮುಗಿಸಿ ಈಗ ಕೊನೆಯ ಮಂಗಳವನ್ನ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಆಯ್ತು ರೀ ಸ್ವಾಮಿ. ಸುಜಾತ ಬರ್ತೀನಿ. ಏನ್ ಕೊಡ್ಲಿ ನಿಮಗೆ? ಸ್ವೀಟ್ ಏನ್ ಕೊಡ್ಲಿ? ತಗೋಬಾ, ಏನ್ ಬೇಕು? ಬೈ, ನೀನ್ ಇಷ್ಟ ಏನ್ ಬೇಕು ತಗೋಬೋದು ನೀನು. ಏನ್ ಕೊಡ್ಲಿ? ಕೊಡ್ಲಾ? ಹಾ ಸರ್. ಓಕೆ. ನಾನೇ ಇವ್ರು ಬೇಕಾದ ಅಲ್ಲ, ಅದಕ್ಕೇನೆ ನಂಟು ಬಂದ್ಬಿಡ್ತಲ್ಲ. ಒಂದು ಕ್ಷಣ ನನ್ನ ಕಾರಲ್ಲಿ ಒಂದು ಮಾತು ಹೇಳಿದ್ದೀನಿ, ನಾನು ಜೀವ ಇರುವವರೆಗೂ ವಿಶ್ವನಾಥ ಅಂತಂದೆ ನಾನು. ಈ ಮಾತನ್ನ ಯಾಕೆ ಹೇಳಿದೆ ಅಂದ್ರೆ ಸಂಘಟನೆ ಎನ್ನುವ ಶಕ್ತಿ ಅವರಲ್ಲಿದೆ. ಇದನ್ನ ನಾನು ಒಂದು ಸಲ ನೋಡ್ಬೇಕು ಅಂತ. ಅನ್ನ ಹಿಚ್ಚಿಗಿದ್ರೆ ಒಂದ್ ಅಗಲು ಹಿಚ್ಚಿಗಿದ್ರೆ ಅನ್ನ ಆಯ್ತು ಅಂತ ತಿಳ್ಕೊಬೇಕು. ನಾನು ಇದರಲ್ಲಿ ಮುಪ್ಪಾಗ್ಬಿಟ್ಟಿದ್ದೆ. ಇವ್ರು ಇದ್ರ ಜಾಸ್ತಿ ಸ್ವಲ್ಪ ಮುಪ್ಪಾಗಿದೆ.